ವಿಜಯಪುರ ಜಿಲ್ಲೆಯ ಕೋಲಾರದಲ್ಲಿ ನಾನಾ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಬಸವಣ್ಣನವರು ಹುಟ್ಟಿದ ನಾಡಿಗೆ ಬಂದು ಇಲ್ಲಿನ ಶರಣರನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯ. ಬುದ್ಧ ಪ್ರೀತಿ ಹಾಗೂ ಶಾಂತಿ ಎಂದು ಹೇಳುತ್ತಾನೆ, ದುರ್ಯೋಧನ ಹಠ ಹಾಗೂ ಛಲ ಎಂದು ಹೇಳುತ್ತಾನೆ, ಏಕಲವ್ಯ ಮತ್ತು ಅರ್ಜುನ ಗುರಿ ಎಂದು ಹೇಳುತ್ತಾರೆ, ಧರ್ಮರಾಯ ಸುಧರ್ಮ ಎನ್ನುತ್ತಾನೆ, ಕೃಷ್ಣ ತಂತ್ರ ಎಂದರೆ ಭೀಷ್ಮ ಪ್ರತಿಜ್ಞೆ ಎನ್ನುತ್ತಾನೆ, ಸಂತರು ನಮ್ಮದು ಭಕ್ತಿ ಎನ್ನುತ್ತಾರೆ, ಅಲೆಕ್ಸಾಂಡರ್ ಯುದ್ಧ ಎನ್ನುತ್ತಾನೆ, ಬಸವಣ್ಣ ಸಮಾನತೆ, ಸರ್ವರಿಗೂ ಸಮಬಾಳು ಸಮಪಾಲು ಎಂದು ಹೇಳುತ್ತಾರೆ ಎಂದರು. ಶ್ರೀಮಂತರು ಆಸ್ತಿ ಬಗ್ಗೆ ಆಲೋಚಿಸುತ್ತಾರೆ, ಹಸಿದವರು ಉದ್ಯೋಗ ಊಟದ ಬಗ್ಗೆ ಚಿಂತಿಸುತ್ತಾರೆ. ಶಾಂತಿ ಪ್ರೀತಿ ಭಕ್ತಿ ಸಮಾನತೆ ಅನ್ನ ನೀಡುವುದು ಕಾಂಗ್ರೆಸ್ ಪಕ್ಷದ ನಂಬಿಕೆ. ನೀವು ಶಿವಾನಂದ ಪಾಟೀಲ್ ಅವರನ್ನು ಸತತವಾಗಿ ಆಯ್ಕೆ ಮಾಡುತ್ತಿದ್ದೀರಿ. ಅವರು ಸೇರಿದಂತೆ ಈ ರಾಜ್ಯದಲ್ಲಿ 133 ಶಾಸಕರನ್ನು ಆಯ್ಕೆ ಮಾಡಿ ಬಲಿಷ್ಠ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಅರ್ಪಿಸುತ್ತೇನೆ ಎಂದರು. ನಾವು ಬಡವರ ಬದುಕಿನ ಬಗ್ಗೆ ಆಲೋಚಿಸುತ್ತೇವೆ, ಬಡವರ ನೋವು ಹಂಚಿಕೊಳ್ಳಲು ಬಯಸುತ್ತೇವೆ. ಬಸವಣ್ಣನವರ ಆಶಯದಂತೆ ಸರ್ವರಿಗೂ ಸಮಬಾಳು ಸಮಪಾಲು ಎಂದು ಸರ್ಕಾರ ನಡೆಸುತ್ತಿದ್ದೇವೆ. ನಮ್ಮ ಸರ್ಕಾರ ಬಸವಣ್ಣ ಅವರನ್ನು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ. ನಿಮ್ಮ ಬದುಕನ್ನು ಉದ್ಧಾರ ಮಾಡಬೇಕು ಎಂಬ ಹಂಬಲ ನಮ್ಮ ಶಿವಾನಂದ ಪಾಟೀಲ್ ಅವರಿಗಿದೆ. ಅವರು ನನ್ನನ್ನು ಭೇಟಿ ಮಾಡಿದಾಗೆಲ್ಲ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡುತ್ತಾರೆ ಎಂದರು. ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು 524 ಮೀಟರ್ಗೆ ಎತ್ತರಿಸಲು ನಮ್ಮ ಸರ್ಕಾರ ಸಂಕಲ್ಪ ಮಾಡಿದೆ. ಈ ವಿಚಾರವಾಗಿ ಶಾಸಕರ ಜೊತೆ ಚರ್ಚೆ ಮಾಡಿದ್ದು ಭೂಸ್ವಾಧೀನ ಪ್ರಕ್ರಿಯೆ ಮುಂದುವರಿಸಲು ತೀರ್ಮಾನಿಸಿದ್ದೇವೆ. ಇತ್ತೀಚೆಗೆ ನಾನು ಹಾಗೂ ಸಿಎಂ ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡಿ ಈ ಬಗ್ಗೆ ಅಧಿಸೂಚನೆ ಹೊರಡಿಸಲು ಒತ್ತಡ ಹಾಕಿದ್ದೇವೆ. ಇದಕ್ಕಾಗಿ ಕೇಂದ್ರ ಸಚಿವರು ಸಭೆಯನ್ನ ಕರೆದಿದ್ದರು, ಆದರೆ ಕಾರಣಾಂತರಗಳಿಂದ ಅದನ್ನು ಮುಂದಕ್ಕೆ ಹಾಕಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಮಾತನಾಡಿದ ಸಚಿವ ಶಿವಾನಂದ ಪಾಟೀಲ, 3 ತಲೆಮಾರಿನ ಹಿರಿಯರು ಕನಸು ಕಂಡಿದ್ದಾರೆ. ವಾಜ್ಯ ಬಗೆಹರಿಸದು ಆಗಬೇಕಾದರೆ 1 ಲಕ್ಷ ಕೋಟಿ ಬೇಕು. ನೀವು ಮನಸ್ಸು ಮಾಡಿದರೆ 1 ಮೀಟರ್ ಹೆಚ್ಚಳ ಮಾಡಬಹುದು, 25-30 ಕೋಟಿ ಹೋಗಬಹುದು. ನೀರು ನಿಲ್ಲಿಸಿದರೆ ವಿಜಯಪುರ ಬಾಗಲಕೋಟೆ ನೀರು ನೀಡಿದಂತಾಗುತ್ತದೆ. ಮಂಡ್ಯ ಸಕ್ಕರೆ ನಾಡಿಲ್ಲ, ವಿಜಯಪುರ ಸಕ್ಕರೆ ನಾಡಾಗಿದೆ. ಬಾಗಲಕೋಟೆ ಮುಳುಗಡೆ ಹಳ್ಳಿ ಬಾಗಲಕೋಟೆ ಬಿಟ್ಟರೆ ಅದು ಕೋಲಾರ ಪಟ್ಟಣ. ಆಲಮಟ್ಟಿ ಜಲಾಶಯ ಎತ್ತರಿಸುವ ಮೂಲಕ ಈ ಭಾಗದ ಜನರಿಗೆ ಅನುಕೂಲ ಕಲ್ಪಿಸಬೇಕೆಂದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಸ್ಆರ್ ಪಾಟೀಲ, ಶಾಸಕ ಅಶೋಕ್ ಮನಗುಳಿ ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕರ್, ಜಿಕೆ ನ್ಯೂಸ್ ಕನ್ನಡ, ವಿಜಯಪುರ. ಇವತ್ತು ತಾವೆಲ್ಲರೂ ಕೂಡ ನಮ್ಮ ಇನ್ನ 3 ವರ್ಷ, ಮೊನ್ನೆ ತಾನೇ 2 ವರ್ಷದ ಅವಧಿಯನ್ನು ಮುಗಿಸಿದ್ದೇವೆ. ಎಲ್ಲ ಬಂಜಾರ ಭೂಮಿಗಳಿಗೆ, ತಾಂಡಗಳಿಗೆ, ಗೋಲ್ರಟ್ಟಿಗಳಿಗೆ 1 ಕೋಟಿಗೂ ಹೆಚ್ಚು ಜಮೀನಿಗೆ ಆಧಾರವನ್ನು ಕೊಟ್ಟು 6ನೇ ಗ್ಯಾರಂಟಿಯನ್ನು ಭೂಮಿಯನ್ನು ಕೊಟ್ಟು ಇವತ್ತು ನಿಮ್ಮೆಲ್ಲರೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಗ್ಯಾರಂಟಿ ಯೋಜನೆಯ ಎಲ್ಲ ಸದಸ್ಯರಿಗೊಂದು ಮನೆ ಬಾಗಿಲುಗಳಿಗೆ ನಿಮ್ಮೆಲ್ಲರ ಆಸ್ತಿಯ ಪಟ್ಟಿಯನ್ನು ಕೊಡುವಂಥದ್ದು, ತಹಶೀಲ್ದಾರೇ ನೇರವಾಗಿ ಬಂದು ಪ್ರತಿಯೊಬ್ಬರಿಗೂ ಕೂಡ ರಿಜಿಸ್ಟ್ರೇಷನ್ ಮಾಡೋಂಥ ಕೆಲಸ, ಒಂದು ಐತಿಹಾಸಿಕ ತೀರ್ಮಾನವನ್ನು ಮೊನ್ನೆ 2 ವರ್ಷದ ಸಂಭ್ರಮದಲ್ಲಿ ನಾವು ಆಚರಣೆ ಮಾಡಿ ಜನರ ಬದುಕಿಗೆ ಬದಲಾವಣೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಒಂದು ವಿಶ್ವಾಸ ಇರಲಿ, ಈ 3 ವರ್ಷ ಆದಮೇಲೆ ಮತ್ತೆ ಚುನಾವಣೆ ಬರ್ತದೆ, ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತದೆ ಅನ್ನೋ ಒಂದು ವಿಶ್ವಾಸ ತಮಗೆಲ್ಲರೂ ಕೂಡ ಇರಲಿ. ಯಾರಿಗೂ ಚಿಂತೆ ಮಾಡೋದು ಬೇಡ. ಇದು ಬಸವಣ್ಣನ ನಾಡಿನಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಅವರು ವಹಿಸ್ಕೊಂಡಂಥ ಎಲ್ಲ ಇಲಾಖೆ ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಬ್ಬಿನ ಇರ್ಬೋದು, APMC ಇರ್ಬೋದು, ಯಾವುದೇ ಇಲಾಖೆಯನ್ನು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಭಾಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಅವರು ಜವಾಬ್ದಾರಿ ತೆಗೆದುಕೊಂಡಂಥ ಹಾವೇರಿ ಜಿಲ್ಲೆಯಲ್ಲಿ ಒಂದು ಬೈ ಎಲೆಕ್ಷನ್ ಇತ್ತು. ನಮ್ಮ ಬೊಮ್ಮಾಯಿಯವರ ಸುಪುತ್ರ ನಿಂತಿದ್ರು. ಬೊಮ್ಮಾಯಿ ರಾಜೀನಾಮೆ ಕೊಟ್ಟರು. ಅವರ ಮುಖಂಡತ್ವದಲ್ಲಿ ಒಬ್ಬ ಶಾಸಕರನ್ನ ಗೆಲ್ಲಿಸಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಒಬ್ಬ ಅಲ್ಪಸಂಖ್ಯಾತರ ಶಾಸಕರನ್ನ ಗೆಲ್ಲಿಸಿ ಅವರ ಮಾತಿನಂತೆ ನಾವು ಶಾಸಕರನ್ನ ಆಯ್ಕೆ ಮಾಡಿದ್ದು. ಅವ್ರನ್ನ ಗೆಲ್ಲಿಸಿ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಸೊ ಹಂಗೆ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲೂ ಅನೇಕ ಕೆಲಸಗಳು ಇವತ್ತು ನಡ್ಕೊಂಡು ಬರ್ತಾ ಇದೆ. ಬಂಧುಗಳೇ, ಈ ದೇಶಕ್ಕೆ ತಾವು ಕೊಟ್ಟಂಥದ್ದು ಒಂದು ದೊಡ್ಡ ಶಕ್ತಿ. 136 ಜನ ಕೊಟ್ಟಿದ್ದೀರಿ. ಈ ಅವರ ಸುಪುತ್ರಿ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು, ಇಲ್ಲಿ ಪಾರ್ಲಿಮೆಂಟು ಗೆಲ್ಲಬೇಕಾಯಿತು. ಈ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ನಾನು ಏನು ಮಾತಾಡೋಂಗಿಲ್ಲ, ಅದು ಯಾಕೆ ವೋಟ್ ಆಗ್ತಾ ಇದ್ದೀರೋಗೂ ಅರ್ಥ ಆಗ್ತಾ ಇಲ್ಲ. ಆದರೂ ಚಿಂತೆ ಇಲ್ಲ, ನಮ್ಮ ಜೀವನದಲ್ಲಿ ನಾವು ಅನೇಕ ಸಾಧನೆಗಳನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಏನೇ ಸಾಧನೆ ಮಾಡಬೇಕಾದ್ರೆ ನಿಮ್ಮೆಲ್ಲರ ಆಶಯ ಭಾಳ ಮುಖ್ಯ. ಉತ್ತಮವಾದಂಥ ಜೀವನ ಶ್ರಮವಿಲ್ಲದೆ ದೊರೆಯುವುದಿಲ್ಲ. ನಾವು ಶ್ರಮದಿಂದ ಮಾತ್ರ
ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಗಮನ ಕೊಡಬೇಕು. ಉದಾಹರಣೆಗೆ ಸಿರಗುರ್ದಂತ ಊರಿನಲ್ಲಿ ಎಲ್ಲ ಜನ ಇವತ್ತು ಅರ್ಧಕ್ಕಿಂತ ಹೆಚ್ಚು ಜನ ಜಮೀನಿನ ದುಡ್ಡು ತಗೊಂಡಿದ್ದಾರೆ, ಮನೆ ದುಡ್ಡು ತಗೊಂಡಿದ್ದಾರೆ, ಇನ್ನು ಅರ್ಧ ಜನ ಹಾಗೆ ಕುಂತಿದ್ದಾರೆ. ಇಂಥ ಅನೇಕ ಸಮಸ್ಯೆಗಳು ಎಲ್ಲ ಕ್ಷೇತ್ರದಲ್ಲಿ ಇದಾವೆ. ನಾನು ಒಂದೇ ಕ್ಷೇತ್ರ ಅಂತ ಹೇಳೋದಿಲ್ಲ, ಬಬಲೇಶ್ವರ ಮತಕ್ಷೇತ್ರದಲ್ಲೂ ಇದಾವೆ, ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಇದಾವೆ, ಮುದ್ದೇಬೇಳ ಕ್ಷೇತ್ರದಲ್ಲೂ ಇದಾವೆ. ಇವೆಲ್ಲ ತಾವು ಬಹಳ ತೀಕ್ಷ್ಣವಾಗಿ ಗಮನಿಸಿ ಸ್ವಲ್ಪ ಕೆಲಸ ಮಾಡಿಕೊಟ್ರೆ ನನಗನ್ನಿಸ್ತದೆ SR ಪಾಟೀಲ್ ಸಾಹೇಬ್ರು ಹೇಳಿದಂಗೆ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ನಿಮ್ಮನ್ನ ಮತ್ತು ಮುಖ್ಯಮಂತ್ರಿಗಳನ್ನ ತಮ್ಮ ಉಸಿರಿರುವವರಿಗೆ ನೆನೆಸ್ತಕ್ಕಂಥ ಜನ ಯಾರಾದ್ರೂ ಇದ್ರೆ ಅದು ಬಾಗಲಕೋಟ್ ಬಿಜಾಪುರ ಜನ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗಿದೆ. ಆ ಕೆಲಸ ನೀವು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ನಿಮ್ಮನ್ನ ಬಹಳ ಬಯಕೆಯಿಂದ ಇಲ್ಲಿ ಕರೆದಿದ್ದೀವಿ. ಕರೆದ್ರು ಕೂಡ ಭಗವಂತ ನಮ್ಮ ಮೇಲೆ ವರುಣನ ಕೃಪೆ ಕೂಡ ಇದೆ. ಒಂದ್ 2 ನಿಮಿಷ ಮಳೆ ಬಂದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.